ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಕ್ಲಾಸ್ಗೆ. ಇವತ್ತು ಏನಪ್ಪ ಅಂತಂದ್ರೆ ಮೊನ್ನೆ ಕ್ಲಾಸ್ನ ಹೇಳಿದ್ವಿ, ಅದ್ರದ್ದು ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂತೇಳಿ 7ನೇ ಕ್ಲಾಸಿಂದು ಅದ್ರ 2ನೇ ಭಾಗವಾಗಿ ಮುಂದುವರೆದ ಭಾಗ ಟೈಪ್ಸ್ ಬಗ್ಗೆ ಹೇಳಿದ್ದೆ ನಾನು. ದೇರ್ ಆರ್ 2 ಟೈಪ್ಸ್ ಇನ್ ರೀಪ್ರೊಡಕ್ಷನ್. ಫಸ್ಟ್ ಒನ್ ಈಸ್ ಅ sexual reproduction and another one is asexual reproduction. On that, first we know about the meaning of reproduction. ಇದನ್ನ ಆಲ್ರೆಡಿ ನಾ ಎಸ್ಟರ್ಡೇ ಕ್ಲಾಸಲ್ಲಿ ಹೇಳಿದ್ದೆ ನಿಮ್ಗೆಲ್ಲರಿಗೂ. ಏನು ಹೇಳಿದ್ದೆ ಅಂದರೆ ರೀಪ್ರೊಡಕ್ಷನ್ ಅಂತಂದ್ರೆ ದ ಕೆಪಾಸಿಟಿ ಆಫ್ ಆಲ್ ಆರ್ಗನಿಸಮ್ ಟು ಪ್ರೊಡ್ಯೂಸ್ ಯಂಗ್ ಒನ್ಸ್ ಆಫ್ ದೇರ್ ಓನ್ ಕೈಂಡ್ ಅಂತ ಹೇಳ್ತಾರೆ. ಅಂದ್ರೆ ತಮ್ಮನ್ನೇ ಹೋಲ್ತಕ್ಕಂಥ ಮರಿಗಳಿಗೆ ಜನ್ಮವನ್ನು ಕೊಡ್ತಕ್ಕಂತಹ ಒಂದು ಕೆಪಾಸಿಟಿಗೆ ಏನಂತ ಕರೀತಾರೆ ಅಂದರೆ ರೀಪ್ರೊಡಕ್ಷನ್ ಅಂತ ಕರೀತಾರೆ. ಅದರೊಳಗಡೆ 2 ಟೈಪ್ಸ್ ಅದಾವ ಅಂತ ಹೇಳಿದ್ದೆ ನಮ್ಮ ಈ ಕ್ಲಾಸಲ್ಲಿ. ದೇರ್ ಆರ್ 2 ಟೈಪ್ಸ್ ಇನ್ ಟೂ ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಅಂತ ಹೇಳಿದ್ವಿ. ಅದರ ಒಂದೇ ಬರೋದು ಯಾವುದಂದ್ರೆ ಈಗ ಅಸೆಕ್ಸುವಲ್ ರೀಪ್ರೊಡಕ್ಷನ್. ಇವತ್ತಿನ ಕ್ಲಾಸ್ ಒಳಗಡೆ ನೋಡಿ, ಲಾಸ್ಟ್ ಕ್ಲಾಸಲ್ಲಿ ಹೇಳಿ ನಾನು ಫಸ್ಟಿಗೆ ಏನಪ್ಪ ಅಂದ್ರೆ ಫಸ್ಟ್ ಟೈಪ್ಸ್ ಯಾವುದಂದ್ರೆ ಅಸೆಕ್ಸುವಲ್ ರೀಪ್ರೊಡಕ್ಷನ್, ಎರಡನೇದು ಯಾವುದಪ್ಪ ಅಂತಂದ್ರೆ ಸೆಕ್ಸುವಲ್ ರೀಪ್ರೊಡಕ್ಷನ್. ಅದ್ರೊಳಗೆ ಇದ್ರೊಳಗೆ ಮೆಥಡ್ಸ್ ಬರ್ತಾವ ಅಂತೇಳಿ ನಾನು ಹೇಳಿದ್ದೆ ನೀವು ಹಿಂದಿನ ಕ್ಲಾಸಲ್ಲಿ. ಇದ್ರೊಳಗೆ ದೇರ್ ಆರ್ 6 ಮೆಥಡ್ಸ್ ಆರ್ ದೇರ್ ಇನ್ ಅಸೆಕ್ಸುವಲ್ ರೀಪ್ರೊಡಕ್ಷನ್. ಇದು 10th ಕ್ಲಾಸಲ್ಲಿ ಬರ್ತೈತಿ, ಬಟ್ 8th ಇದೆ. 7th ಏನಪ್ಪ ಅಂತಂದ್ರೆ ನಾವಿಲ್ಲಿ 4 ನೋಡ್ಬೋದು ಮೆಥಡ್ಸ್ಗಳನ್ನ. ಬಟ್ ಆದರೂ ಕೂಡ 6 ಮೆಥಡ್ಗಳು ಯಾವ ಅಂತೇಳಿ ಇದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೇನೆ. ಅದಕ್ಕಿಂತ ಬಿಫೋರ್ ನಿಮ್ಗೆ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಇಸ್ ಎ ಪ್ರೊಸೆಸ್. ಇಟ್ ಇನ್ವಾಲ್ವ್ಸ್ ಇಲ್ಲಿ ಅಂತಂದ್ರೆ ಓನ್ಲಿ 1 ಪೇರೆಂಟ್ಸ್ ಇನ್ವಾಲ್ವ್ ಆಗಿರ್ತೈತಿ. ಹಾಗಾದ್ರೆ ಇದ್ರ ಮೆಥಡ್ಸ್ ಯಾವುವು? ವಾಟ್ ಆರ್ ದ ಮೆಥಡ್ಸ್ ಆಫ್ ಅಸೆಕ್ಸುವಲ್ ರೀಪ್ರೊಡಕ್ಷನ್? ನೋಡ್ರಿ, ಯಾವ ಅಂತಂದ್ರೆ ಫಸ್ಟ್ ಮೆಥಡ್ ಯಾವುದಪ್ಪ ಅಂತಂದ್ರೆ ನಾವು ಮೆಥಡ್ಸ್ ಆಫ್ ಬರ್ಕೋರಿ ಎಲ್ಲರೂ. ಮೆಥಡ್ಸ್ ಆಫ್ ಎಲ್ಲರೂ ವಿದ್ಯಾರ್ಥಿಗಳು ಬರಿತಾ ಇರ್ಬೇಕು. ನೀವು ಪೆನ್ನನ್ನು ತೊಗೊಂಡು ನೋಟ್ಸ್ ಅಂತಂದು ಬರ್ಕೊಳ್ತಾ ಹೋಗ್ರಿ. ಮತ್ತೆ ನೋಟ್ಸ್ ಸಿಗಲ್ಲ ನಿಮಗೆ ಕರೆಕ್ಟಾಗಿ. ಆಮೇಲೆ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ನಮ್ಮ ಚಾನಲ್ ಸಿಗ್ತಾವೆ. ಬಟ್ ಆದರೂ ಕೂಡ ನೋಡುವಾಗ ಒಮ್ಮೆ ಕರೆಕ್ಟಾಗಿ ಬರ್ಕೋತ ಹೋದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನೋಡಿರಿ, ಮೆಥಡ್ಸ್ ಆಫ್ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಯಾವ ಮೆಥಡ್ಸ್ ಬರ್ತಾವೆ ಇದ್ರಾಗ? ಫಸ್ಟ್ ಒನ್ ಯಾವುದಪ್ಪ ಅಂದ್ರೆ ಮೆಥಡ್ ಒಂದೇದ್ದು ಫಿಸನ್ ಅಂತ ಹೇಳ್ಬೋದು ನಾವು. ಒಂದೇದ್ದು ಫಿಸನ್ ಅಂತ ಹೇಳ್ತೀವಿ. ಎರಡನೇ ಮೆಥಡ್ ಯಾವುದಪ್ಪ ಅಂತಂದ್ರೆ ನಾವು ಎರಡನೇ ಮೆಥಡನ್ನು ನಾವೀಗ ಬಡ್ಡಿಂಗ್ ಅಂತ ತಗೋರಿ ಸರ್. ಮೂರನೇದು ಯಾವ್ದು ತಗೋಬೋದು ನೀವೀಗ? ರೀಜನರೇಷನ್ ಅಂತ ತಗೋರಿ. ನೆಕ್ಸ್ಟ್ 4ನೇದು ಯಾವುದಪ್ಪ ಅಂತಂದ್ರೆ ಫ್ರಾಗ್ಮೆಂಟೇಷನ್ ಅಂತ ತಗೋರಿ. ಫ್ರಾಗ್ಮೆಂಟೇಷನ್ ಅಂತ ತಗೋರಿ. ನೆಕ್ಸ್ಟ್ ಒನ್ ಈ ಯಾವುದಪ್ಪ ಅಂತಂದ್ರೆ ನೋಡ್ರಿ, ಒಂದೇದು ಫಿಸನ್, ಬಡ್ಡಿಂಗ್, ರೀಜನರೇಷನ್, ಫ್ರಾಗ್ಮೆಂಟೇಷನ್, ಸ್ಪೋರ್ ಫಾರ್ಮೇಷನ್. ನೋಡ್ರಿ, 6 ಮೆಥಡ್ಸ್ ಅದಾವ ಅಂತ ಹೇಳಿದ್ವಿ ನಾವು. ಫಸ್ಟ್ ಒನ್, ದೇರ್ ಆರ್ 6 ಮೆಥಡ್ಸ್ ಇನ್ ಅಸೆಕ್ಸುವಲ್ ರೀಪ್ರೊಡಕ್ಷನ್. ಫಸ್ಟ್ ಒನ್ ಇಸ್ ಫಿಸನ್, ಬಡ್ಡಿಂಗ್, ರೀಜನರೇಷನ್, ಫ್ರಾಗ್ಮೆಂಟೇಷನ್, ಸ್ಪೋರ್ ಫಾರ್ಮೇಷನ್ ಆ್ಯಂಡ್ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಹೇಳ್ತಾರೆ. ನಿಮ್ಮ 7th ಕೇಳೋದು ಏನಷ್ಟು ಎಕ್ಸ್ಪ್ಲೇನ್ ಆಗಿ ಬ್ರೀಫ್ ಆಗಿ ಕೇಳೋದಿಲ್ಲ, ಬಟ್ ಇದು ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್. 7th 10th ಹೋದಂಗೆ ನೀವೇನಾಗ್ತದಪ್ಪ ಅಂದ್ರೆ ಇವನ್ನ ಬ್ರೀಫ್ ಆಗಿ ಇದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಆದರೆ ಜಸ್ಟ್ ನಿಮ್ಗೆ ಇದಕ್ಕೊಂದು ಎಕ್ಸಾಂಪಲ್ಸ್ ಗೊತ್ತಿರಬೇಕು. ನಾನು ಬರೆಸ್ತಾನಂತ ಬ್ರೀಫ್ ಆಗಿ ಹೇಳ್ತಾನೆ ಇದ್ರ ಬಗ್ಗೆ, ಆದರೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಹೇಳ್ತಾನಂತ ನೋಡಿ ಹೇಳ್ತಾನೆ. ಏನಪ್ಪ ಅಂತಂದ್ರೆ ದೇರ್ ಆರ್ 6 ಮೆಥಡ್ಸ್ ಇನ್ ಅಸೆಕ್ಸುವಲ್ ರೀಪ್ರೊಡಕ್ಷನ್. ದೇರ್ ಆರ್ 2 ಮೆಥಡ್ಸ್ ಇನ್ ರೀಪ್ರೊಡಕ್ಷನ್. ನೋಡಿ ಏನು ಹೇಳ್ತಾನೆ ನಿಮ್ಗೆ? ಫಸ್ಟ್ ಒನ್, ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ರೀಪ್ರೊಡಕ್ಷನ್ ಡೆಫಿನಿಷನ್ ಹೇಳಿದ್ವಿ ಎಸ್ಟರ್ಡೇ ಕ್ಲಾಸಲ್ಲಿ. ದೇರ್ ಆರ್ 2 ಟೈಪ್ಸ್ ಇನ್ ರೀಪ್ರೊಡಕ್ಷನ್ ಅಂತ ಹೇಳಿದ್ವಿ. ಅದರೊಳಗಡೆ ಯಾವಪ್ಪ ಅಂದ್ರೆ ಒಂದು ಸೆಕ್ಸುವಲ್ ರೀಪ್ರೊಡಕ್ಷನ್, ಇನ್ನೊಂದು ಯಾವುದಂದ್ರೆ ಅಸೆಕ್ಸುವಲ್ ರೀಪ್ರೊಡಕ್ಷನ್. ಅದರೊಳಗಡೆ ಮತ್ತೆ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಅಸೆಕ್ಸುವಲ್ ರೀಪ್ರೊಡಕ್ಷನ್ ಕ್ಯಾನ್ ಬಿ ಕನ್ಸಿಸ್ಟಿಂಗ್ ಆಫ್ 6 ಮೆಥಡ್ಸ್. ಫಸ್ಟ್ ಒನ್ ಈಸ್ ಅ ಫಿಸನ್, ಬಡ್ಡಿಂಗ್, ರೀಜನರೇಷನ್, ಫ್ರಾಗ್ಮೆಂಟೇಷನ್, ಸ್ಪೋರ್ ಫಾರ್ಮೇಷನ್, ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತ ಹೇಳ್ತಾರೆ, ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಅಂತಲೂ ಕರಿತೀವಿ ನಾವು. ಅರ್ಥ ಆಯ್ತಲ್ಲ? ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಅಂತಲೂ ಕರೀತಾರೆ. ಆ್ಯಂಡ್ ಫಿಸನ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಫಿಸನ್? ಅಗೇನ್ ದೇರ್ ಆರ್ 2 ಟೈಪ್ಸ್ ಇನ್ ಫಿಸನ್. ಈ ಫಿಸನ್ ಒಳಗಡೆ ಮತ್ತೆ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ 2 ಟೈಪ್ಸ್ ಅನ್ನು ನೋಡ್ತೀವಿ. ಒಂದು ಬೈನರಿ ಫಿಸನ್, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಮಲ್ಟಿಪಲ್ ಫಿಸನ್. ನೋಡ್ರಿ, ಇನ್ನೂ ಹೇಳ್ತಾ ನೋಡಿ ನಿಮಗೆ ದೇರ್ ಆರ್ 2 ಟೈಪ್ಸ್ ಇನ್ ಫಿಸನ್ ಅಂತ ಹೇಳ್ತೀವಿ. ಯಾವಪ್ಪ ಅಂದ್ರೆ ಒಂದು ಬೈನರಿ ಫಿಸನ್, ಇನ್ನೊಂದು ಯಾವುದಂದ್ರೆ ಮಲ್ಟಿಪಲ್ ಫಿಸನ್ ಅಂತ ಹೇಳ್ತಾರೆ. ಬೈ ಅಂದ್ರೆ ನೋಡಿ ವಾಟ್ ಈಸ್ ಮೀನ್ ಬೈ ಬೈನರಿ ಫಿಸನ್?
ಹಾಗಾದ್ರೆ ಬೈನರಿ ಫಿಸನ್ ಅಂದ್ರೆ ಏನು ನೋಡಿ ಹೇಳ್ತಾನೆ. ಫಿಸನ್ ಅಂದ್ರೆ ಹೇಳ್ತಾನೆ, ಆಮೇಲೆ ನಿಮಗೆ ಬೈನರಿ ಮತ್ತು ಮಲ್ಟಿಪಲ್ ಬಗ್ಗೆ ಹೇಳ್ತಾನೆ. ಫಿಸನ್ ಮೀನ್ಸ್ ನೋಡಿ, ಒಂದು ಇದ್ದಿದ್ದು ಈಗ ಒಂದು ಶೆಲ್ ಇದ್ದಿದ್ದು ಡಿವೈಡ್ ಆಗಿ ಏನಾಗಬೇಕು ಅಂತಂದ್ರೆ ಎರಡು ಶೆಲ್ಗಳಾಗೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫಿಸನ್ ಅಂತ ಹೇಳ್ತೀವಿ. ನೋಡ್ರಿ, ದ ಒನ್ ಪೇರೆಂಟ್ ಬಾಡಿ ಡಿವೈಡ್ಸ್ ಇಂಟು ಟೂ ಆರ್ ಮೋರ್ ದೆನ್ ಟೂ ಶೆಲ್ಸ್, ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಫಿಸನ್ ಅಂತ ಹೇಳ್ತೀವಿ ನಾವು. ಫಿಸನ್ ಮೀನ್ಸ್ ಒಂದು ಇದ್ದಿದ್ದು ಏನಾಗದಪ್ಪ ಅಂದ್ರೆ ಎರಡು ಆಗುತ್ತೆ. ನೋಡ್ರಿ ಏನು ಹೇಳ್ತಾರೆ ನಿಮ್ಗೆ, ದ ಒಂದು ನೀವು ಪೇರೆಂಟ್ ಸೆಲ್ ಇದ್ದಿದ್ದು ಡಿವೈಡ್ ಆಗಿ ಎರಡು ಆಗೋದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಫಿಸನ್ ಅಂತ ಕರೀತಾರೆ. ಇದರೊಳಗಡೆ ಎರಡು ಟೈಪ್ಸ್ ಬರ್ತಾವೆ. ಒಂದು ಬೈನರಿ ಫಿಸನ್, ದೇರ್ ಆರ್ ಟೂ ಟೈಪ್ಸ್ ಇನ್ ಫಿಸನ್. ಫಸ್ಟ್ ಒನ್ ಇಸ್ ಅ ಬೈನರಿ ಫಿಸನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಮಲ್ಟಿಪಲ್ ಫಿಸನ್. ಹಂಗಂದ್ರೆ ಏನು? ಬೈನರಿ ಫಿಸನ್ ಅಂದ್ರೆ ಏನು, ಮಲ್ಟಿಪಲ್ ಫಿಸನ್ ಅಂದ್ರೆ ಏನು? ನೀವೆಲ್ಲರೂ ಚಾ ಅಂಗಡಿ ಹೋಗಿರ್ತೀರಿ, ಚಾ ಕುಡಿಯೋಕೆ ಹೋಗ್ತೀರಿ ಗೆಳೆಯರ ಜೊತೆ, ಬೈ ಟು ಕೇಟಿ ಕೊಡು ಅಂತೀರಿ, ಬೈ ಟು ಚಾ ಕೊಡು ಅಂತೀರಿ, ಬೈ ಟು ಕಾಫಿ ಕೊಡು ಅಂತಿರ್ತೀರಿ. ಬೈ ಅಂದ್ರೆ ಎರಡು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇ ಬೈನರಿ ಫಿಸನ್. ಫಿಸನ್ ಅಂದ್ರೆ ನಾನು ಈಗ ಹೇಳಿದೆ ಜಸ್ಟ್, ಫಿಸನ್ ಅಂದ್ರೆ ಒಂದು ಶೆಲ್ ಇದ್ದಿದ್ದು ಡಿವೈಡ್ ಆಗಿ ಎರಡು ಶೆಲ್ ಆಗೋದಕ್ಕೆ ಏನಂತ ಕರೀತಾರ ಅಂತಂದ್ರೆ ಫಿಸನ್. ಹಿಂಗಾರೆ ಬರೀಬಹುದು. ಅಥವಾ ಫಿಸನ್ ಇಸ್ ಎ ಪ್ರೊಸೆಸ್ ದ ಒನ್ ಪೇರೆಂಟ್ ಬಾಡಿ ಇಸ್ ಡಿವೈಡ್ ಇಂಟು ಟೂ ಆರ್ ಮೋರ್ ದೆನ್ ಟೂ ಡಾಟರ್ ಸೆಲ್ಸ್ ಅಂತ ಹೇಳ್ಬೋದಿಲ್ಲ. ಅದರೊಳಗೆ ಪರ್ಟಿಕ್ಯುಲರ್ ಆಗಿ ಬೈನರಿ ಫಿಸನ್ ಅಂತಂದ್ರೆ ಬೈ ಅಂದ್ರೆ ಎರಡು. ನೋಡಿ ಹೇಳ್ದಂಗೆ ಈಗ ಬೈನರಿ ಫಿಸನ್ ಅಂತಂದ್ರೆ ನೋಡ್ರಿ, binary fission means the parent body divides into the parent body divides into two daughter cells ಅಂತ ಹೇಳ್ತಾರೆ. ಟೂ ಡಾಟರ್ ಸೆಲ್ಸ್ ಅಂತ ಹೇಳ್ತೀವಿ. ನೋಡ್ರಿ, ಬೈನರಿ ಫಿಸನ್ ಮೀನ್ಸ್ ಬೈ ಅಂದ್ರೆ ಎರಡು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಚಾಪೀಸ್ ತಗೋರಿ, ಈಗ ಇದು ಒಂದೇ ಐತಿ, ಇದು ಒಂದು ಇದ್ದಿದ್ದು ಏನಪ್ಪ ಅಂತಂದ್ರೆ ಹಿಂಗೆ ಕಟ್ ಆಗ್ಬೇಕು ಅಥವಾ ಡಿವೈಡ್ ಆಗ್ಬೇಕು. ನೋಡ್ರಿ, ಒಂದು ಪೇರೆಂಟ್ ಒನ್ ಇತ್ತು, ಒನ್ ಇದ್ದಿದ್ದು ಎರಡು ಆಯ್ತು. ಇದನ್ನ ಬೈನರಿ ಫಿಸನ್ ಅಂತ ಹೇಳ್ಬೋದು ನಾವು. ಅದಿದು ನಡೆಯೋದು ಎಲ್ಲಿ ನಡೀತಿತ್ತಪ್ಪ ಅಂದ್ರೆ ಬೈನರಿ ಫಿಸನ್ ಅಮೀಬಾ ಒಳಗಡೆ ನಾವು ಕಾಣ್ಬೋದು ಇದನ್ನ ಅಂತ ಹೇಳ್ತೀವಿ ನಾವು. ನೋಡ್ರಿ, ಒನ್ ಪೇರೆಂಟ್, ನೋಡಿ ದ ಪೇರೆಂಟ್ ಬಾಡಿ ಡಿವೈಡ್ಸ್ ಇಂಟು ಟೂ ಡಾಟರ್ ಸೆಲ್ಸ್. ನೋಡಿ, ಒಂದು ಪೇರೆಂಟ್ ಬಾಡಿ ಇರ್ತೈತಿ, ಇದು ಡಿವೈಡ್ ಆಗಿ ಏನಾಗಬೇಕು ಅಂತಂದ್ರೆ ಎರಡು ಡಾಟರ್ ಸೆಲ್ಗಳಾಗಬೇಕು. ಈ ರೀತಿ ಎರಡು ಡಾಟರ್ ಸೆಲ್ಗಳಾದ್ರೆ ಇದನ್ನೇನಂತ ಕರೀತಾರ ಅಂತಂದ್ರೆ ಬೈನರಿ ಫಿಸನ್ ಅಂತ ಕರೀತಾರೆ. ನೆಕ್ಸ್ಟ್ ಎರಡನೇದು ಯಾವ್ದು ಇದ್ರಾಗ, ವಿಚ್ ಈಸ್ ದ ಸೆಕೆಂಡ್ ಟೈಪ್ ಆಫ್ ದಿ ಫಿಸನ್. ಫಿಸನ್ ಒಳಗಡೆ ಬರ್ತಕ್ಕಂಥ ಎರಡನೇ ಟೈಪ್ಸ್ ಯಾವುದಪ್ಪ ಅಂತಂದ್ರೆ ಮಲ್ಟಿಪಲ್. ನೋಡಿ ವಿದ್ಯಾರ್ಥಿಗಳು ನೋಟ್ಸ್ ಬರ್ಕೋತಿರ್ಬೇಕು, ನಾವು ಹಂಗೆ ಫಾಸ್ಟ್ ಹೋಗ್ತಾ ಇರ್ತಾನೆ. ನೀವೇನು ಮಾಡಿ ಅಂದ್ರೆ ವಿಡಿಯೋನ ಕ್ಲೋಸ್ ಮಾಡಿ ನೋಟ್ಸನ್ನು ಬರ್ಕೋರಿ. ಗೊತ್ತಾಗಿಲ್ಲ ಅಂದ್ರೆ ಮತ್ತೇನು ಮಾಡಿಪ್ಪ ಅಂದ್ರೆ ಮತ್ತೆ ಕಂಟಿನ್ಯೂ ಇನ್ನೂ ನೋಡ್ಬೋದು, ಇನ್ನೂ ಅರ್ಥ ಆಗ್ತದೆ. ಸರಿಯಾಗಿ ಒಂದು ಸಲ ಬಿಟ್ಟು ಎರಡು ಸಲ ನೋಡ್ರಿ, ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಲೆಸನ್ ಸರಿಯಾಗಿ ಅರ್ಥ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಮಲ್ಟಿಪಲ್ ಫಿಸನ್. ಮಲ್ಟಿ ಮೀನ್ಸ್ ಮೋರ್. ನೋಡಿ, ಹೆಡ್ಡಿಂಗ್ನಾಗೆ ಹೇಳ್ತತಿ. ಮಲ್ಟಿ ಅಂದ್ರೆ ಏನಪ್ಪ ಅಂತಂದ್ರೆ ಮೋರ್ ಅಂತ ಹೇಳ್ತಾರೆ. ಮೋರ್ ಅಂದ್ರೆ ಏನು, ದ ಪೇರೆಂಟ್ ಬಾಡಿ divides into more than two daughter cells. ನೋಡಿ, ಇದೊಂದು ಪೇರೆಂಟ್ ಬಾಡಿ. ಈಗ ಅಬ್ಸರ್ವ್ ಮಾಡ್ರಿ, ಒಂದು ಪೇರೆಂಟ್ ಬಾಡಿ ಇದ್ದಿದ್ದು ಡಿವೈಡ್ ಆಗಿ ಈ ರೀತಿ ಮೋರ್ ದೆನ್ ಟೂ ಡಾಟರ್ ಸೆಲ್ಸ್ ಆಗ್ತದೆ. ನೋಡ್ರಿ, ಒಂದು ಸಿಂಗಲ್ ಪೇರೆಂಟ್ ಬಾಡಿ ಇದ್ದಿದ್ದು ಡಿವೈಡ್ ಆಗಿ ಎರಡಕ್ಕಿಂತ ಹೆಚ್ಚು ಡಾಟರ್ ಸೆಲ್ಗಳನ್ನು ಕೊಟ್ಟರೆ ಮೋರ್ ದೆನ್ ಟೂ ಡಾಟರ್ ಸೆಲ್ಸ್. ನೋಡ್ರಿ, ಮಲ್ಟಿಪಲ್ ಫಿಸನ್ ಮೀನ್ಸ್ ದ ಪೇರೆಂಟ್ ಬಾಡಿ ಡಿವೈಡ್ಸ್ ಇಂಟು ಮೋರ್ ದೆನ್ ಟೂ ಡಾಟರ್ ಸೆಲ್ಸ್ ಅಂತ ಹೇಳ್ತೇವೆ ನಾವು. ಇಲ್ಲೇ ಎರಡರಕ್ಕಿಂತ ಹೆಚ್ಚು ಡಾಟರ್ ಸೆಲ್ಗಳನ್ನು ಕೊಟ್ಟರೆ ಅದನ್ನ ಮಲ್ಟಿಪಲ್ ಫಿಸನ್ ಅಂತ ಹೇಳ್ತಾರೆ. ನೋಡಿ, ಏನು ಹೇಳ್ತಾರೆ ನಿಮಗೆ, ದೇರ್ ಆರ್ ಟೂ ಟೈಪ್ಸ್ ಇನ್ ಫಿಸನ್ ಅಂತ ಹೇಳ್ತೀವಿ ನಾವು. ಯಾವಪ್ಪ ಅಂತಂದ್ರೆ ಒಂದು ಬೈನರಿ ಫಿಸನ್, ಎರಡನೇದು ಯಾವುದಪ್ಪ ಅಂತಂದ್ರೆ ಮಲ್ಟಿಪಲ್ ಫಿಸನ್ ಅಂತ ಹೇಳ್ಬೋದು. ಇಲ್ಲಿಗೆ ಏನಪ್ಪಾ ಅಂತಂದ್ರೆ ಫಿಸನ್ ಅನ್ನ ಮೆಥಡ್ ಮುಗಿತು. ನೋಡ್ರಿ, ಅಸೆಕ್ಸುವಲ್ ರೀಪ್ರೊಡಕ್ಷನ್ ಒಳಗಡೆ 6 ಮೆಥಡ್ಗಳು ಬರ್ತಾವು. 6 ಒಳಗಡೆ ಒಂದು ಮೆಥಡ್ ಮುಗಿತು. ಸೊ ಅದಕ್ಕೆ ಎಕ್ಸಾಂಪಲ್ ಹೇಳಿಲ್ಲ ನಿಮಗೆ ನಾನೀಗ. ಒಂದನೇದಕ್ಕೆ ಎಕ್ಸಾಂಪಲ್ ಯಾವುದಪ್ಪ ಅಂತಂದ್ರೆ ಬೈನರಿ ಫಿಸನ್ಗೆ ಎಕ್ಸಾಂಪಲ್ ಅಮೀಬಾ ಬರ್ತೈತಿ. ಎರಡನೇದಕ್ಕೆ ಮಲ್ಟಿಪಲ್ ಫಿಸನ್ಗೆ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಪ್ಲಾಸ್ಮೋಡಿಯಂ ಅಂತ ಹೇಳ್ಬೋದು ನಾವು. ಯಾವುದಂದ್ರೆ ಪ್ಲಾಸ್ಮೋಡಿಯಂ ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇ ಮೆಥಡ್ ಯಾವುದು ಅಂತಂದ್ರೆ ನಿಮ್ಗೆ ಆಗಲೇ ಬರ್ಸಿದ್ದಾನೆ ನಮ್ಗೆ ಬಡ್ಡಿಂಗ್ ಅಂತ ಹೇಳ್ತೇವೆ ನಾವು. ಇಲ್ಲಿ ಬಡ್ಡಿಂಗ್ ಅನ್ನೋದ್ರೆ ಏನಪ್ಪಾ ಅಂತಂದ್ರೆ ಒಂದು ನ್ಯೂ ಶೆಲ್ ನೋಡ್ರಿ ಔಟ್ ಗ್ರೋತ್ ಇಂದ ಒಂದು ಪೇರೆಂಟ್ ಬಾಡಿಯಿಂದ ನೀವೆಲ್ಲರೂ ಈಗ ಈಸ್ಟನ್ನು ನೋಡಿರ್ತೀರಿ ಅಥವಾ ಪೊಟ್ಯಾಟೋನ ನೋಡಿರ್ತೀರಿ. ಆಲೂಗಡ್ಡೆನ ಮಾರ್ಕೆಟ್ನ ತಂದಿರ್ತೀರಿ. ಆ ಆಲೂಗಡ್ಡೆ ಮೇಲೆ ಜಾಸ್ತಿ ದಿನ ಬಿಟ್ಟಾಗ
ಈ ರೀತಿ ಒಂದು ವೈಟ್ ಗಡ್ಡೆ ಬೆಳಿತೈತೆ ಆಲೂಗಡ್ಡೆ ಮೇಲೆ, ಅರ್ಥ ಆಯ್ತಲ್ಲ. ಔಟ್ ಗ್ರೋತ್ ನೋಡಿದ್ದು ಪೊಟ್ಯಾಟೊ, ಈ ಪೊಟ್ಯಾಟೊ ಮೇಲ್ಗಡೆ ಈ ರೀತಿ ವೈಟ್ ಪೋರ್ಷನ್ ಬೆಳೆದಿರ್ತದೆ, ಬೆಳ್ಳಗಿರ್ತಲ್ಲ, ಈ ರೀತಿ ಗಡ್ಡೆ ತರ ಬೆಳೆದಿರ್ತದಲ್ಲ. ಇದು ಗಡ್ಡೆಯಿಂದ ಏನಾಗ್ತದೆ ಮತ್ತೆ ಒಂದು ಹೊಸ ಏನಪ್ಪಾ ಅಂತಂದ್ರೆ ನ್ಯೂ ಗ್ರೋತ್ ಆಗ್ಬೇಕು. ಔಟರ್ ಗ್ರೋತ್, ಔಟರ್ ಸೆಲ್ ಇಂದ ಇರ್ತದಲ್ಲ ದ ಪ್ಲಾಂಟ್ ರೀಗ್ರೋತ್, ಇದೊಂದು ಇಲ್ಲಿ ಔಟರ್ ಗ್ರೋತ್ ಆಗ್ಬೇಕು, ಹೊರಗಡೆ ಪಾರ್ಟ್ ನಿಂದ ಬೆಳೀತಕ್ಕಂಥ ಒಂದು ಪ್ರೊಸೆಸ್ ನಡೆದ್ರೆ ಅದನ್ನ ಬಡ್ಡಿಂಗ್ ಅಂತ ಹೇಳ್ತಾರೆ, ಅಥವಾ ಮಗ್ಗುವಿಕೆ ಅಂತ ಕರೀತಾರೆ ಕನ್ನಡದಲ್ಲಿ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಹೈಡ್ರಾ ಬರಿಬೋದು. ಹೈಡ್ರಾ ಅಂತ ಬರ್ತೈತಿ, ಹೈಡ್ರಾ ಬರಿಬೋದು, ಗೊತ್ತಾಯ್ತಲ್ಲ. ಅಥವಾ ಇನ್ನೂ ಒಂದು ಎಕ್ಸಾಂಪಲ್ ಬರೀಬೋದು ನೀವು, ಈಸ್ಟ್ ಅಂತ ಬರ್ತೈತಿ. ನಿಮ್ಮ ಬುಕ್ ಒಳಗಡೆ ಇದ್ರ ಬಗ್ಗೆ ಹೇಳಿದಾರ, ನೋಡ್ಕೊರಿ. ಇವನೇ ನಿಮಗೆ ಎಷ್ಟು ಎಕ್ಸ್ಪ್ಲನೇಷನ್ ಬ್ರೀಫ್ ಆಗಿ ಕೇಳಲ್ಲ, ಬಟ್ ಎಕ್ಸಾಂಪಲ್ಸ್ ಭಾಳ ಇಂಪಾರ್ಟೆಂಟ್. ಎರಡನೇ ಮೆಥಡ್ದು. ನೆಕ್ಸ್ಟ್ ಒಂದು ಥರ್ಡ್ ಮೆಥಡ್ ಬರ್ತದೆ ನೋಡ್ರಿ. ಥರ್ಡ್ ಮೆಥಡ್ ಯಾವುದಪ್ಪ ಅಂತಂದ್ರೆ ರೀಜನರೇಷನ್ ಅಂತ ಹೇಳ್ತೀವಿ ನಾವು. ಯಾವುದಪ್ಪ ಅಂತಂದ್ರೆ ರೀಜನರೇಷನ್ ಅಂತ ಹೇಳ್ತೀವಿ. ರೀಜನರೇಷನ್ ಅಂದ್ರೆ ಕನ್ನಡದಲ್ಲಿ ಪುನರುತ್ಪಾದನೆ ಅಂತ ಹೇಳ್ತಾರೆ. ನೀವೆಲ್ಲ ಹಿಂದೆ ನೋಡಿರ್ಬೋದು, ಆ ರಾವಣನ ಅಂತೆಲ್ಲ ಹೊಡ್ತಾರೆ, ರಾಕ್ಷಸ ಅಂತೆಲ್ಲ ಒಂದ್ಸಲ ಕಡಿದ್ರೆ ಮತ್ತೆ ಬೆಳೀತಾ ಇರ್ತದಂತ. ಅದೇ ರೀತಿಯಲ್ಲಿ ರೀಜನರೇಷನ್ ಅಂತಂದ್ರೆ ಯಾವುದಾದ್ರೂ ಒಂದು ಆರ್ಗನಿಸಮ್ ಅನ್ನ ಪಾರ್ಟ್ ಅನ್ನ ನೀವು ಕಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನನ್ನ ತಗೋರೀಗ ನನ್ನ ಕೈ ಕಟ್ ಮಾಡ್ರಿ, ನಾಳೆ ಮತ್ತೆ ಬೆಳೀತೈತಾ? ಬೆಳೆಯೋದಿಲ್ಲ. ಅರ್ಥ ಆಯ್ತಲ್ಲ. ಇದನ್ನ ರೀಜನರೇಷನ್ ಅನ್ನಲ್ಲ. ಯಾವುದಾದ್ರೂ ಒಂದು ಆರ್ಗನಿಸಮ್ ಪಾರ್ಟ್ ಅನ್ನು ನೀವು ಕಟ್ ಮಾಡಿದಾಗ ಮತ್ತೆ ಅದು ಅಗೇನ್ ರೀಗ್ರೋ ಆಗ್ಬೇಕು, ಅದನ್ನೇನಂತ ಕರೀತಾರ ಅಂತಂದ್ರೆ ರೀಜನರೇಷನ್. ಹೆಡ್ಡಿಂಗ್ನಾಗ ಐತು ನೋಡ್ರಿ, ಜನರೇಷನ್ ಅಂದ್ರೆ ಬೆಳೆಯುವುದು, ಗ್ರೋತ್ ಆಗೋದು, ರೀ ಅಂದ್ರೆ ಮತ್ತೆ ರೀಗ್ರೋ ಅಂದ್ರೆ ಮತ್ತೆ ಬೆಳೆಯುವುದು ಅಂತ ಹೇಳ್ತಾರೆ, ಅಥವಾ ಪುನರುತ್ಪಾದನೆ ಅಂತ ಕರೀತಾರೆ. ಇದಕ್ಕೆ ಎಕ್ಸಾಂಪಲ್ ಯಾವ್ದು ಬರುತ್ತಪ್ಪ ಅಂತಂದ್ರೆ ಫ್ಲೆನೇರಿಯಾ ಅಂತ ಕರಿತೀವಿ ನಾವು. ಅಥವಾ ಇನ್ನೊಂದು ಎಕ್ಸಾಂಪಲ್ ಬರ್ತೈತಿ ಸ್ಟಾರ್ ಫಿಶ್ ಅಂತ ಕರಿಬೋದು ನಾವು. ಈ ಪ್ಲೆನೇರಿಯಾ ಅನ್ನೋ ಜೀವಿಯನ್ನ ನೀವು ಏನಾದ್ರು ಒಂದು ಪಾರ್ಟ್ ಅನ್ನ ಕಟ್ ಮಾಡಿದ್ರಿಪ್ಪ ಅಂತಂದ್ರೆ ಅದ್ರದ್ದು ಮತ್ತೆ ಅದು ಅಗೇನು ರೀಗ್ರೋ ಆಗ್ತೈತಿ, ಮತ್ತೆ ಅದು ಗ್ರೋತ್ ಆಗಿ ಮತ್ತೆ ಅದು ಯಾವ ರೀತಿ ಶೇಪ್ ಇರ್ತದಲ್ಲ ಅದೇ ರೀತಿ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ನನ್ನ ಕೈ ನೀಟಾಗಿ ಐತಿ, ಈ ಕೈ ಕಟ್ ಮಾಡಿದ್ರೆ ನನ್ನ ಕೈದು ಬೆಳೆಯೋದಿಲ್ಲ. ಆದ್ರೆ ಫ್ಲೆನೇರಿಯಾ ಒಳಗಡೆ ಯಾವುದಾದ್ರೂ ಒಂದು ಭಾಗವನ್ನು ನೀವು ಕಟ್ ಮಾಡಿದ್ರಿಪ್ಪ ಅಂತಂದ್ರೆ ಮತ್ತೆ ಆ ಪಾರ್ಟ್ ಏನಾಗ್ತದೆ ಅಂತಂದ್ರೆ ರೀಗ್ರೋ ಆಗ್ತೈತಿ. ಅದೇ ರೀತಿ ಸ್ಟಾರ್ ಫಿಶ್ ಒಳಗೂ ಕೂಡ ಆಗ್ತೈತಿ. ಇದೆಲ್ಲ 10th ಬಹಳ ಇಂಪಾರ್ಟೆಂಟ್. ಹಂಗಾಗಿ ಎಕ್ಸಾಂಪಲ್ಗಳ ಮಾತ್ರ ನಿಮ್ಮ 7th ಜಾಸ್ತಿ ಕೇಳ್ತಾರೆ, ಇದ್ರ ಬಗ್ಗೆ ನೋಡ್ಕೊಂಡಿರ್ಬೇಕು. ಬಟ್ 10th ಇದ್ರ ಬಗ್ಗೆ ಮತ್ತೆ ನಿಮ್ಮ ಸರ್ಸ್ ಆಗಿರ್ಬೋದು, ಟೀಚರ್ಸ್ ಮೇಡಮ್ಗಳಾಗಿರ್ಬೋದು ಬ್ರೀಫ್ ಆಗಿ ಹೇಳ್ತಾರೆ. ಬಟ್ ನಾವು ಇವತ್ತೇನು ಹೇಳ್ತಾ ಇದ್ದೀವಿ ಅಂದ್ರೆ ಜಸ್ಟ್ ಎಕ್ಸಾಂಪಲ್ಸ್ಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀವಿ. ಇವು 3 ಆದವು. ಇನ್ನು 3 ನಾನು ಏನು ಮಾಡ್ತಾನಪ್ಪ ಅಂತಂದ್ರೆ ನೆಕ್ಸ್ಟ್ ತರಗತಿಯಲ್ಲಿ ನಿಮ್ಗೆ ಹೇಳ್ತಾರಂತ, ಸರಿನಾ? ಈಗ ಏನು ಮಾಡಿಪ್ಪ ಅಂತಂದ್ರೆ ಈ 3 ಇಷ್ಟು ಹೇಳಿದ್ದೀನಿ. ಮತ್ತು ಹಿಂದಿನ ಕ್ಲಾಸಲ್ಲಿ ರೀಪ್ರೊಡಕ್ಷನ್ ಅಂದ್ರೆ ಅವ್ರದ್ದು ಹೇಳಿದ್ದೀನಿ. ಅವನ್ನೆಲ್ಲ ಸರಿಯಾಗಿ ಓದ್ಕೊರಿ. ಮತ್ತೆ ಏನು ಮಾಡಿ ಅಂತಂದ್ರೆ ನಿಮ್ಗೆ ಏನಾದ್ರು ತಿಳಿದಿಲ್ಲ ಅಂದರೆ ಕಮೆಂಟನ್ನು ಮಾಡಿ, ನಮಗೆ ಇದು ಅರ್ಥ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿರಿ. ನಾನು ನಿಮಗೆ ಮತ್ತೆ ಅದ್ರ ಬಗ್ಗೆ ನೋಟ್ಸ್ ಆಗಿರ್ಬೋದು, ಮತ್ತು ನಿಮ್ಗೆ ಏನಾದ್ರು ಬೇಕಿದ್ರೆ ಅದ್ರೊಳಗೆ ಡೌಟ್ ಇದ್ದರೆ ಆ ಡೌಟನ್ನು ಮೆನ್ಷನ್ ಮಾಡಿರಿ ಕಮೆಂಟಲ್ಲಿ. ನಾನು ನಿಮಗೆ ಅದನ್ನು ಮತ್ತೆ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೇನೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಚಾನಲನ್ನು ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ಅದೇ ರೀತಿ ಲೈಕನ್ನು ಮಾಡಿ, ಕಮೆಂಟನ್ನು ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಇರ್ತಾರೆ 7th ಕನ್ನಡ ಮೀಡಿಯಮ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಇರಲಿ, ಸೇಮ್ ಪೋರ್ಷನ್ ಇರ್ತೈತಿ. ಬಟ್ ಏನಪ್ಪ ಅಂದ್ರೆ ಸ್ವಲ್ಪ ಇಂಗ್ಲೀಷಲ್ಲಿ ಇರ್ತೈತಿ. ನಾನು ಹೇಳ್ತೇನೆ ಕನ್ನಡದಲ್ಲಿ ಇಂಗ್ಲೀಷ್ ನಿಮ್ಗೆ ಟಫ್ ಆಗ್ಬೋದು, ಬಟ್ ನಮ್ಗೆ ಇಂಗ್ಲೀಷಲ್ಲಿ ಇರ್ತೈತಿ, ಸೈನ್ಸ್ ಅರ್ಥ ಆಗಲ್ಲ ಅಂತೇಳಿ ನಮ್ಮ ಚಾನಲ್ನ ನೀವು ಫಾಲೋ ಮಾಡಿದ್ದಾದ್ರೆ ಈಸಿಯಾಗಿ ಸೈನ್ಸನ್ನು ನೀವು ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.